ಮಲೆನಾಡಿನ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಸಾಕಷ್ಟು ಬುಡಕಟ್ಟು ಸಮುದಾಯಗಳು ವಾಸಿಸುತ್ತಿದ್ದು, ಪ್ರಕೃತಿಯೊಂದಿಗೆ ಅವರು ತಮ್ಮ ಬದುಕನ್ನು ಸಾಗಿಸುತ್ತಿದ್ದಾರೆ. ಕಾಡಿನೊಳಗೆ ಬದುಕಿ ಕಾಡನ್ನೇ ಬದುಕಿನ ಗಂಧ ಎಂದೇ ತಿಳಿದು ಜೀವಿಸುತ್ತಿದ್ದಾರೆ. ಗಿರಿಜನ ಸಮುದಾಯದ ಪಂಗಡಗಳಲ್ಲಿ ಒಂದಾದ ಮಲೆನಾಡಿನ ಹಲಸರು ಜೇನು ಕೃಷಿಯಲ್ಲಿ ಸಿದ್ದಹಸ್ತರು. ಶಿವಮೊಗ್ಗ ಜಿಲ್ಲಾಡಳಿತವು ಇವರ ಶ್ರೇಯೋಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ತೋಟಗಾರಿಕಾ ಇಲಾಖೆಯು ಗಿರಿಜನ ಸಮುದಾಯಗಳಿಗಾಗಿಯೇ ಜೇನು ಕೃಷಿ ಕಾರ್ಯಕ್ರಮವೊಂದನ್ನು ರೂಪಿಸಿದೆ. ಇವರ ಕೌಶಲ್ಯವನ್ನು ಮನಗೊಂಡು ವೈಜ್ಞಾನಿಕವಾಗಿ ಜೇನು ಕೃಷಿ ಕೈಗೊಳ್ಳುವ ಕುರಿತು ತರಬೇತಿ ನೀಡುತ್ತಿದೆ. ಸರ್ಕಾರ ಉಚಿತವಾಗಿ ಜೇನು ಪೆಟ್ಟಿಗೆಗಳನ್ನು ಬುಡಕಟ್ಟು ಸಮುದಾಯಕ್ಕೆ ವಿತರಿಸುತ್ತಿದ್ದು, ವೈಜ್ಞಾನಿಕ ಜೇನು ಕೃಷಿ ಕ್ರಮಗಳನ್ನು ಪರಿಚಯಿಸುತ್ತಿದೆ. ಇದರಿಂದ ಹಲವು ಯುವಕರು ಜೇನು ಕೃಷಿಯಲ್ಲಿ ತೊಡಗಿದ್ದು, ಸಾಂಪ್ರದಾಯಿಕ ಕೃಷಿಯನ್ನು ಇದೀಗ ಲಾಭದಾಯಕ ಉದ್ಯಮವಾಗಿ ಮಾಡಿಕೊಳ್ಳುವತ್ತ ಸಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಪಲ್ಲವಿ, ಹಲವು ದಿನಗಳ ಹಿಂದೆ ಸಾಂಪ್ರದಾಯಿಕ ಜೇನು ಕೃಷಿಯಲ್ಲಿ ತೊಡಗಿಕೊಂಡಿದ್ದೆ. ಆದರೆ ಸರ್ಕಾರವು ಜೇನು ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿ ನೀಡಿ ತರಬೇತಿ ನೀಡಿರುವುದರಿಂದ ನಮ್ಮ ಕಸುಬು ಇಂದು ಲಾಭವಾಗಿ ಪರಿವರ್ತಿತವಾಗಿದೆ ಎಂದರು. ಮತ್ತೋರ್ವ ಫಲಾನುಭವಿ ರಾಮಣ್ಣ, ತಮ್ಮ ಉಪಕಸುಬಿಗೆ ಹೊಸ ರೂಪ ನೀಡಿರುವುದರಿಂದ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದೇನೆ ಎಂದು ತಿಳಿಸಿದರು. ನಾವು ಮನೆಯಲ್ಲೇ ಸಾಕಿಕೊಂಡು ತೆಗೆಯುವಂಥ ಕೆಲಸವನ್ನು ಒಳ್ಳೆಯದು ಕೆಲಸ ಆಗಿದೆ. ಮುಂದೆ ನಾವು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ಅಂತ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ. ಜೇನು ಕೃಷಿಕರಾದ ನಾಗರತ್ನ, ಬುಡಕಟ್ಟು ಸಮುದಾಯವು ಹಲವು ತಲೆಮಾರುಗಳಿಂದ ಕಾಡಿನ ಉತ್ಪನ್ನಗಳನ್ನೇ ನಂಬಿಕೊಂಡು ಬದುಕುತ್ತಿದೆ. ಸರ್ಕಾರವು ಜೇನು ಕೃಷಿಗೆ ಹೆಚ್ಚಿನ ಒತ್ತು ನೀಡಿರುವುದು ಸಂತಸದ ವಿಚಾರ ಎಂದರು. ನಾವು ಬುಡಕಟ್ಟು ಸಮುದಾಯದವರು ಹಸಲರು, ನಮ್ಮ ಕುಟುಂಬದವರೆಲ್ಲರೂ ಸೇರಿ ನಾವು ಕೃಷಿ ಜೇನು ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ. ನಾವು ತರಬೇತಿಯಿಂದ ಕರೆಸಿ ಅವರಿಂದ ನಮ್ಮ ಮುಖಾಂತರ ಈ ತರಬೇತಿಯನ್ನು ತಗೊಂಡಿದ್ದೀವಿ. ನಮ್ಮ ಜೇನು ಪೆಟ್ಟಿಗೆ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದರಿಂದ ತುಂಬ ಉಪಯೋಗ ಆಗಿದೆ. ಇನ್ನು ಮುಂದೆ ಸಹ ನಮಗೆ ಉಪಯೋಗ ಆಗುವಂತೆ ನೀವು ಮಾಡಿಕೊಡಿ ಅಂತ ನಾವು ಬೇಡಿಕೆ ಅಂತ ಇದ್ದೀವಿ. ಜೇನು ಕೃಷಿ ಪರಿವೀಕ್ಷಕ ಜಿಆರ್ ವಿನಾಯಕ್, ಸಾಂಪ್ರದಾಯಿಕ ಜೇನು ಕೃಷಿಯಲ್ಲಿ ನಿರೀಕ್ಷಿಸಿದಷ್ಟು ಲಾಭ ದೊರೆಯುತ್ತಿರಲಿಲ್ಲ. ಆದರೆ ವೈಜ್ಞಾನಿಕ ಪದ್ಧತಿಯಡಿ ಜೇನು ಕೃಷಿ ಮಾಡುವುದರಿಂದ ಹೆಚ್ಚಿನ ಆದಾಯ ನಿರೀಕ್ಷಿಸಬಹುದಾಗಿದೆ. ಗಿರಿಜನರ ಕುಟುಂಬಕ್ಕೂ ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಸದುಪಯೋಗ ಮಾಡಿಕೊಂಡು ಅದರಲ್ಲಿ ಜೇನುತುಪ್ಪವನ್ನು ತೆಗೆದು ಅದನ್ನು ಮಾರಾಟ ಮಾಡಿದರೆ ಅವರ ಜೀವನಕ್ಕೆ ಕನಿಷ್ಠ ಒಂದು ಆದಾಯ ಸಹ ಅದರಲ್ಲಿ ಬರುವಂಥ ಅವಕಾಶ ಇರುತ್ತದೆ. ಹಾಗೂ ಜೇನು ಕೃಷಿಯಿಂದ ಪರಾಗಸ್ಪರ್ಶದಿಂದ ಹೆಚ್ಚಿನ ಒಂದು ಇಳುವರಿಯನ್ನು ಸಹ ಅವರು ಫಸಲಿನಲ್ಲಿ ಬೆಳೆಯನ್ನು ಕಾಣಬಹುದಾಗಿರುತ್ತದೆ. ಸಾಕಷ್ಟು ಎಲ್ಲ ವರ್ಷದ ಮಲೆನಾಡು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಶಿವಾನಂದ ಕುಗ್ವೆ, ಗಿರಿಜನ ಸಮುದಾಯದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದ್ದು, ಜೇನು ಕೃಷಿಯ ಕುರಿತು ಹಲವು ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಅದಕ್ಕೋಸ್ಕರ ಜೇನು ಪೆಟ್ಟಿಗೆಗಳನ್ನ ಕೊಡಿಸುವಂಥ ಕೆಲಸವನ್ನು ನಾವು ಕೈ ಜೋಡಿಸಿದ್ದೀವಿ. ಇದು ನಮ್ಮ ತಾಲೂಕಿನ ಬೇರೆ ಬೇರೆ ಈ ವನವಾಸಿಗಳಿಗೆ, ನಮ್ಮ ಜಿಲ್ಲೆಯ ಬೇರೆ ಬೇರೆ ಬುಡಕಟ್ಟು ಜನಗಳಿಗೆ, ಕಾಡಲ್ಲಿ ವಾಸ ಮಾಡೋಂಥವ್ರಿಗೆ ಇದನ್ನು ಸರ್ಕಾರದ ಯೋಜನೆ ಅದು, ಅದನ್ನು ಅವ್ರಿಗೆ ತಲುಪಿಸೋ ಅಂಥ ಒಂದು ಪ್ರಯತ್ನನೂ ನಾವು ಮಾಡಬೇಕು ಅಂತ ಇದ್ದೀವಿ.